ಸರ್, ಧರ್ಮಸ್ಥಳದ SIT ತನಿಖೆ ವಿಚಾರವಾಗಿ ತುಂಬಾ ಗೊಂದಲಗಳಾಗ್ತಾ ಇದೆ. ದೂರುದಾರ ಎಲ್ಲೆಲ್ಲೋ ಕಡೆ ತೋರಿಸ್ತಾನೆ, ಎಲ್ಲ ಕಡೆನೂ ಬಗೆಯಕ್ಕಾಗತ್ತಾ, ಮತ್ತೆ ನಾಳೆ ಗರ್ಭಗುಡಿನೂ ತೋರಿಸ್ತಾನೆ, ಅಲ್ಲೂ ಬಗೆಯಕ್ಕಾಗತ್ತಾ ಅನ್ನೋ ಪ್ರಶ್ನೆಗಳನ್ನ ಬಿಜೆಪಿ ಹೇಳ್ತಿದ್ದಾರೆ. ಮತ್ತೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ತುಂಬ ಕೊಡ್ತಿದೆ, SDP ಅವ್ರನ್ನ ಮುಂದೆ ಬಿಡ್ತಾ ಇದ್ದಾರೆ. ಮತ್ತೆ ಇದು ಬೇರೆ ಬೇರೆ ಧರ್ಮದ ಇವರೆಲ್ಲ ಬಂದು ಸೇರ್ಕೊಂಡಿಲ್ಲಿ ಏನೋ ಮಸಲತ್ ಮಾಡ್ತಾ ಇದ್ದಾರೆ, ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಧರ್ಮಸ್ಥಳದ ಈ ಒಂದು ಕೇಸು ಹಿಂದಿಂದಲೂ ಸಹ ಸೌಜನ್ಯ ಕೇಸು ಬಂದಾಗ ತುಂಬ ಹೋರಾಟಗಳು ನಡೆದಿತ್ತು, ತುಂಬ ಗಲಾಟೆಗಳು ನಡೆದಿತ್ತು. ಇತ್ತೀಚೆಯಲ್ಲಿ ಇನ್ನೂ ಹೊಡೆದಾಟಗಳು ಬಡದಾಟಗಳು ಮೀಡಿಯಾ ಮೇಲೆ, ಸೋಷಿಯಲ್ ಮೀಡಿಯಾದ ಮೇಲೆಲ್ಲ ನಡೀತಾ ಇದೆ. ಇದು ಇವತ್ತಿಂದ ಅಲ್ಲ, ಅದು ಭಾಳ ಗೊಂದಲ ಆದ ನಂತರ, ಹೋರಾಟಗಳಾದ ನಂತರ ಅಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಇವತ್ತು SIT ಹಾಕಿರೋದು. ಯಾವುದೇ ಬೇರೆಯವರ ಒತ್ತಡದ ಮೇಲೆ ಬೇರೆ ಇವ್ರನ್ನ ತರುವಂಥ ಪ್ರಶ್ನೆನೇ ಇಲ್ಲ. ಇಲ್ಲಿ ಯಾವ ಮುಸ್ಲಿಮ್ಸು ಇನ್ನೊಬ್ಬರು ಯಾರ್ದು ಇಲ್ಲಿ ಪಾತ್ರ ಇಲ್ಲ. ಇಲ್ಲಿ ಗೊತ್ತಾಯ್ತಾ? ಇಲ್ಲಿರುವಂಥದ್ದು ಅಲ್ಲಿರುವಂಥ ಗೊಂದಲವನ್ನು ಅದು ಮತ್ತೆ ಮರುಕಳಿಸೋದು ಬೇಡ. SIT ಕೊಟ್ಟೋದು ಸಾಧಾರಣವಾಗಿ ಏನಿದೆ ಅದು ಆಗಿಬಿಡಲಿ. ಆನಂತರ ಸುಮ್ಮನೆ ದಿನನಿತ್ಯ ಹೋರಾಟ, ದಿನನಿತ್ಯ ಸೌಜನ್ಯ ಕೇಸದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಕಿರುಕುಳ ಕೊಡೋದನ್ನು ತಪ್ಪಿಸೋಕ್ಕೋಸ್ಕರ ಮಾಡಿರುವಂಥ SIT ಇದು. ಇದರಲ್ಲಿ ಏನೂ ಆಗೋದಿಲ್ಲ. ಅವನು ಯಾರೋ ಹೇಳಿಕೆ ಕೊಟ್ಟಿದ್ದಾನೆ, ಏನೋ ಮಾಡ್ತಾನೆ ಅಂತೇಳಿ ಇವ್ರು ಯಾರೋ BJPಯವರು ಅದನ್ನು ರಾಜಕೀಯವಾಗಿ ಮಾಡಿಕೊಂಡು ಏನು ಗರ್ಭಗುಡಿಗೂ ಅಗಿರಿ ಅಂತ ಹೇಳಿ ಮಾಡಬಹುದು ಅಂತ ಹೇಳ್ತಾರಲ್ಲ, ಇವರ ಏನು ಭಾರಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು? ಯಾವ ಥರ ಅದು ಮಾಡೋಕ್ಕಾಗತ್ತೆ? ಅವನು ಏನು ತೋರಿಸಿದಾನು 15-16 ಪಾಯಿಂಟ್ ಅಷ್ಟೇ. ಅದರಿಂದ ದೇವಸ್ಥಾನ ಒಳಗಡೆ ಯಾವುದೇ ಪಾತ್ರ ಮಾಡಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋಗೋಕ್ಕೆ ನಾವು ಬಿಡೋದಿಲ್ಲ, ಅವೆಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದು ಏನಾಗಿದೆ, ನೀವು ಹೇಳ್ತೀರಾ ನೀವು ಇದು SIT ಕೊಟ್ಟು ಇದು ಆಗಬಾರ್ದಂತ. ಇವರು SIT ಕೊಡ್ತಿದ್ರು. ಇಷ್ಟೆಲ್ಲ ಗೊಂದಲ ಆಗಿ ಇಷ್ಟೆಲ್ಲ ರಂಪಾಟ ಆದಮೇಲೆ, ಯಾಕಂದರೆ ಧರ್ಮಸ್ಥಳದ ಬಗ್ಗೆ ನಮಗೂ ಗೌರವ ಇದೆ. ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಉತ್ತರ ಕಾಶಿ ಬಿಟ್ಟರೆ ಇಲ್ಲೇ ಇರುವಂಥದ್ದು. ಅದರಿಂದ ಯಾವುದೇ ಸಮಸ್ಯೆ ಬರಬಾರ್ದು, ಆ ರೀತಿ ಆಗಬೇಕು ಅನ್ನೋದು ನಮ್ಮದು ಭಾವನೆ ಇದೆ. ಯಾಕಂದರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರ ಕಾರ್ಯ ಸಾಧನೆಗಳು ನಮಗೂ ಗೊತ್ತಿದೆ. ಅದರಿಂದ ಯಾವುದೇ ಧಕ್ಕೆ ತರುವಂಥದ್ದು ಇರಲು ನಾವೇನು ಅವರಿಗೆ ನಾವು ಅವ್ರಿಗೆ ಬೆಂಬಲ ಇದ್ದೀವಿ. ಆದರೆ SIT ಕೊಟ್ಟಿರೋ ಉದ್ದೇಶನೇ ಇದು ಇರುತ್ತೆ. ಆದರೆ ನೀವು ಹೇಳ್ತೀರಿ, ಇವತ್ತು ಇವ್ರು ಹೇಳ್ತೀರಲ್ಲ, ಪೆರಾಸ್ಮೆಸ್ದ ಕೇಸ್ ಆಯ್ತಲ್ಲ, ಪೆರಾಸ್ಮೆಸ್ದ ಏನು ಸತ್ತೋದ್ನಲ್ಲ ಹಿಂದೆ, ಆ ಟೈಮಲ್ಲಿ ಇವರು ಕೂಗಾಡಿ ರಂಪ ಮಾಡಿ ಬೆಂಕಿ ಹಚ್ಚಿದ್ರಲ್ಲ. ಎಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಇವರಿಗೆ ಶೋಭಾ ಕಾಲೇಜ್, CT ರವಿ ಇವರೆಲ್ಲ ಹಿಂದುತ್ವವಾದಿಗಳು ಬೆಂಕಿ ಹಚ್ಚಿ ಆ ಸರಿ ಚುನಾವಣೆಯಲ್ಲಿ ಗೆದ್ದು ಬಂದರು ಇವರು. ಅದರಿಂದ ಆವಾಗ ಏನಾಯ್ತು ನೋಡಿ, ಆವಾಗ CBI ಕೊಟ್ಟಿವಿ. ಅದೇ ಪೆರಾಸ್ಮೆಸ್ದ ಕೇಸನ್ನು ನಾವು CBI ಕೊಟ್ಟಿವಿ. CBI ಕೊಟ್ಟಾಗ ಏನಾಯಿತು, ಸಹಜವಾಗಿ ಬಂತು. ಇದು ಸಹಜ ಕೊಲೆ ಅಂತ ಬಂದಿದ್ದರಿಂದ ನಾವು ಈ ಥರ SIT ಮಾಡಿದ್ದೀವಿ. ಇದರಿಂದ ಗೊಂದಲ ಆಗುವಂಥದ್ದು ಏನೂ ಇಲ್ಲ. ಯಾವುದೇ ಬೇರೆ ಸಂಘಟನೆಗಳು ಇತರೆ ಹಿಂದುತ್ವ ಬಿಟ್ಟು ಬೇರೆ ಸಂಘಟನೆ ಬರಲಿಕ್ಕೆ ಒಂದು ಇಂಚು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರು ಕೇಳುವಂಥ ಪ್ರಶ್ನೆ ಇಲ್ಲ. ಇಲ್ಲಿರುವಂಥ ಗೊಂದಲವನ್ನು ಅವನು ಯಾರೋ ಒಬ್ಬ ಏನು ತೋರಿಸಿದಾನೆ ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ದೇವಸ್ಥಾನಕ್ಕೆ ಮತ್ತು ನಮ್ಮ ಪೂಜ್ಯರಿಗೆ ಯಾವುದೇ ಹಾನಿಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಮಾಡೋದು ಇಲ್ಲ, ಮಾಡಕ್ಕೆ ಬಿಡೋದು ಇಲ್ಲ. ನಾವು ಸರಿಗ 13 ಪಾಯಿಂಟ್ಗಳನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲ, ನಾನು ಅರೆಸ್ಟ್ ಮಾಡಿ ಇಲ್ಲ ಬಿಡಲ್ಲ. ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ಅನಾಮಿಕನ ಬಿಡೋ ಪ್ರಶ್ನೆನಿಲ್ಲ. ಅವನಿಗೂ ನೇಣು ಹಾಕಲೇಬೇಕಾಗತ್ತೆ, ಅವನಿಗೂ ನೇಣು ಹಾಕ್ಬೇಕಾಗತ್ತೆ. ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಹುಡುಗಾಟಿಕೆ ಆಡ್ತಾರೆ ಅವರೆಲ್ಲ? ಯಾಕೆ, ಏನಕ್ಕೆ, ಏನು ತೋರಿಸ್ತಾ ಇದ್ದಾರೆ ಇವರೆಲ್ಲ ಅಲ್ವಾ? ಅಲ್ಲಿ ಏನಾದ್ರು ಇದ್ರದ್ದು ಹೇಳಬೇಕಲ್ಲ. ಅನಾಮಿಕ ಏನು ಸುಮ್ಮನೆನಾ SITನ ದುರುಪಯೋಗ ಮಾಡಿದ್ದು? ಇದೆಲ್ಲ ಬಂದಾಗ ಅವನ ಮೇಲೂ ಕ್ರಮ ಬರ್ತದೆ, ಅವನಿಗೂ ಶಿಕ್ಷೆ ಆಗೇ ಆಗುತ್ತೆ. ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗಂತೇಳಿ BJPಯವರು ಅಲ್ಲಿ ಮುಸ್ಲಿಮ್ಸವರು ಬೇರೆ ಸಂಘಟನೆಗಳು ಅಲ್ಲಿ ಎತ್ಕೊಟ್ಟು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರು ನಿಮ್ಮ ಮೂರ್ಖತನ ಅದಲ್ಲ. ನೀವು ಯಾವುದು ಮಾಡೋಕ್ಕೆ ಹೋಗಬೇಡಿ. ಇದೇ ನೋಡಿ, ನಮ್ಮ ಸಿಗಂದೂರು ದೇವಸ್ಥಾನವನ್ನು ಇದೇ MP ನಮ್ಮ ಅವತ್ತು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರರೆಲ್ಲ ಸೇರಿ ಸಿಗಂದೂರು ದೇವಸ್ಥಾನವನ್ನು ಸಹ ಅವತ್ತು ನಡೀತಾ ಇರುವಂಥ ದೇವಸ್ಥಾನನ ಮುಜರಾಯಿಗೆ ಬರೀತಾರೆ ಇವರು. ಆವಾಗ ಇವರಿಗೆ ಗೊತ್ತಿರಲಿಲ್ಲ ಅದೊಂದು ದೇವಸ್ಥಾನ ಹಿಂದೂಗಳು ನಡೆಸುವಂಥ ದೇವಸ್ಥಾನ ಆಗಿತ್ತು, ಒಂದು ಕುಟುಂಬದವರು ನಡೆಸೋ ದೇವಸ್ಥಾನ ಅಂತೇಳಿ ಹೊಟ್ಟೆ ಉರಿಯಿಂದ ಇವರು ಮುಜರಾಯಿಗೆಲ್ಲ ಬರೆದಿದ್ದೆಲ್ಲ ದಾಖಲೆ ನನ್ನ ಹತ್ರ ಇದೆ. ಹಾಗಾಗಿ ಪೆರಾಸ್ಮೆಸ್ದ ಕೇಸದಲ್ಲಿ ಗಲಾಟೆ ದೊಂಬಿಯಾಗಿ ಏನು ರಂಪಾಟ ಆಯಿತು, ಅದೇ ಥರ ಧರ್ಮಸ್ಥಳದಲ್ಲೂ ಸಹ ಆಗಬಾರ್ದು ಉದ್ದೇಶದಿಂದ ನಾವು SIT ಕೊಟ್ಟಿದ್ದು ಬಿಟ್ಟರೆ
ಧರ್ಮಸ್ಥಳ ಇದಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಭರವಸೆ ಕೊಡ್ತೇನೆ. ಸರ್, ಈಗ ಮಧ್ಯಂತರ ವರದಿ SIT ಬಿಡುಗಡೆ ಮಾಡಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸುನೀಲ್ ಕುಮಾರ್ ಹೇಳ್ತಾ ಇದ್ದಾರೆ. ಮಧ್ಯಂತರ ವರದಿ ಅವಶ್ಯಕತೆ ಇದೆಯಾ? ಇಲ್ಲ, ಮಧ್ಯಂತರ ವರದಿಯೆಲ್ಲ ಕೊಡಕ್ಕೆ ಬರೋದಿಲ್ಲ. SIT ರಿಪೋರ್ಟ್ ಫುಲ್ ಕೊಡಬೇಕು. ಆನಂತರ ಅದು ತಗೊಂಡ್ಬಿಟ್ಟು ಮುಖ್ಯಮಂತ್ರಿಗಳು ಏನು ಮಾಡಬೇಕು ಮಾಡ್ತಾರೆ. ಸುಮ್ಮನೆ ಗೊಂದಲಗಳನ್ನು ಹಚ್ಚಿ ರಾಜಕೀಯ ಮಾಡಿ ಹಿಂದುತ್ವ ಅಂತ ತೋರಿಸ್ಕೊಳ್ಬೇಕು, ಧರ್ಮಸ್ಥಳ ಹೆಸರು ಹೇಳ್ಕೊಂಡು ರಾಜಕೀಯ ಬೇಳೆ ಬೆಳೆಸ್ಕೊಂಡು ಹೊಟ್ಟಿದ್ದೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಅವೆಲ್ಲ ಬಿಟ್ಟಾಕು. ಏನಿದೆ, ನೀವಾದರೂ ಅವರಾದ್ರೂ ಬಿಡ್ತಿದ್ರ, ಅವ್ರ ಸರ್ಕಾರ ಆದ್ರೂ ಬಿಡ್ತಿದ್ರ? ಈ ಥರ ಗೊಂದಲ ಆದರೆ SIT ಕೊಡ್ತಾ ಇರಲಿಲ್ವಾ? ಹಾಗೆ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅಂತ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು.